ಇನ್ನು ಹೊಸ ವರ್ಷ ಸ್ವಾಗತಕ್ಕೆ ಕುಂದಾನಗರಿ ಬೆಳಗಾವಿ ಕೂಡ ಸಜ್ಜಾಗಿದೆ. 2025ಕ್ಕೆ ವಿದಾಯ ಹೇಳೋದಕ್ಕೆ ಓಲ್ಡ್ ಮ್ಯಾನ್ ಕಲಾಕೃತಿಯನ್ನ ಒಂದು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕಹಿ ನೆನಪು ಮರೆಯಲಿ, ಹೊಸ ನೆನಪುಗಳು ಮತ್ತೆ ಸೃಷ್ಟಿಯಾಗಲಿ, ಹೊಸ ವರ್ಷವನ್ನ ಹರುಷದಿಂದ ಸ್ವಾಗತ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಈಗ ಸಜ್ಜಾಗಿದ್ದಾರೆ. ಈ ಓಲ್ಡ್ ಮ್ಯಾನ್ ಕಲಾಕೃತಿಯನ್ನ ಏನು ಮಾಡಿದಾರಲ್ಲ ಅದನ್ನ ಇವತ್ತು ದಹಿಸಲಾಗುತ್ತೆ. ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಓಲ್ಡ್ ಮ್ಯಾನ್ನ ಕಲಾಕೃತಿಯನ್ನು ಈ ರೀತಿಯಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಓಲ್ಡ್ ಮ್ಯಾನ್ ಗೊಂಬೆಗಳಿಗೆ ಭಾರಿ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಯಾಕಂದರೆ ಯಾರೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಕೂಡ ಅವರು ಈ ಓಲ್ಡ್ ಮ್ಯಾನ್ ಕಲಾಕೃತಿಯನ್ನು ತೊಗೊಂಡು ಹೋಗ್ತಾ ಇದ್ದಾರಂತೆ 2025 ಅಂಥೇಳಿ. ಇಲ್ಲಿ ಏನೇನು 2025ರಲ್ಲಿ ಈ ಕಹಿ ಘಟನೆಗಳಾಯ್ತವಲ್ಲ, ಈ ಕಹಿ ನೆನಪುಗಳನ್ನೆಲ್ಲವೂ ಕೂಡ ಮರೆಯೋಣ ಅನ್ನೋ ಒಂದು ಸಾಂಕೇತಿಕವಾಗಿ ಈ ಓಲ್ಡ್ ಮ್ಯಾನನ್ನು ದಹಿಸುವ ಒಂದು ಪದ್ಧತಿಯನ್ನು ಈಗ ಅಲ್ಲಿ ಶುರು ಮಾಡಿದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಬನ್ನಿ ನೋಡೋಣ. 2026 ಬರಮಾಡ್ಕೊಳ್ಳಕ್ಕೆ ಈಗ ಕುಂದಾನಗರಿ ಬೆಳಗಾವಿ ಕೂಡ ಸಜ್ಜಾಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷ 2025 ವಿಭಿನ್ನವಾಗಿ ಬೀಳ್ಕೊಡಲಾಗತ್ತೆ. ಓಲ್ಡ್ ಮ್ಯಾನ್ ದಹಿಸುವುದರ ಮೂಲಕ 2025 ಬೀಳ್ಕೊಡಲಾಗತ್ತೆ. ಸದ್ಯ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಓಲ್ಡ್ ಮ್ಯಾನ್ ಗಳೆಲ್ಲವೂ ಕೂಡ ರೆಡಿ ಆಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ತರಹೇವಾರಿ ರೀತಿಯಲ್ಲಿ ಇಲ್ಲಿ ಓಲ್ಡ್ ಮ್ಯಾನ್ ಗಳು ಸಿದ್ಧಗೊಂಡಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಸದ್ಯ ಸಣ್ಣ ಪುಟ್ಟ ಓಲ್ಡ್ ಮ್ಯಾನ್ ನಿಂದ ಹಿಡಿದು ಸುಮಾರು ಒಂದು 5 ರಿಂದ 6 ಅಡಿ ಎತ್ತರದವರೆಗೂ ಕೂಡ ಇಲ್ಲಿ ಓಲ್ಡ್ ಮ್ಯಾನ್ ಗಳು ರೆಡಿ ಆಗಿರುವಂತದ್ದು. ಈ ಕ್ಯಾಂಪ್ ಪ್ರದೇಶದಲ್ಲೇ ಈ ಒಂದು ಓಲ್ಡ್ ಮ್ಯಾನ್ ಗಳನ್ನ ರೆಡಿ ಮಾಡ್ತಾರೆ. ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಬೆಳಗಾವಿಯನ್ನ ಹೊರತುಪಡಿಸಿ ಗೋವಾ, ಮಹಾರಾಷ್ಟ್ರಕ್ಕೂ ಕೂಡ ಈ ಓಲ್ಡ್ ಮ್ಯಾನ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ಕಹಿ ನೆನಪುಗಳು 2025ರಲ್ಲಿ ಆಗಿರುವಂತಹ ಕಹಿ ನೆನಪುಗಳು ಸುಟ್ಟು ಹೊಸ ನೆನಪುಗಳು, ಹೊಸ ವರ್ಷಕ್ಕೆ ಹೊಸ ವರ್ಷ ಬಹಳ ಶುಭವಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡುವಂತಹದ್ದು ಈ ಓಲ್ಡ್ ಮ್ಯಾನ್ ದಹನ ಮಾಡುವುದರ ಮೂಲಕ. ಆ ರೀತಿಯಾಗಿ 2026 ವೆಲ್ಕಮ್ ಮಾಡೋಕೆ ಈಗ ಸಜ್ಜಾಗಿರುವಂತದ್ದು. ಸದ್ಯ ಈಗ ನೋಡ್ಬೋದಾಗಿದೆ, ವಿಭಿನ್ನ ಶೈಲಿಗಳಲ್ಲಿ ಓಲ್ಡ್ ಮ್ಯಾನ್ ಗಳು ರೆಡಿ ಆಗಿದಾವೆ. ಸೊ ಒಂದ್ ಕಡೆ ನಿಂತ್ಕೊಂಡಿರುವಂತಹ ಮಾದರಿಯಲ್ಲಿ ಈಗಾಗಲೇ ಓಲ್ಡ್ ಮ್ಯಾನ್ ಗಳು ಸಜ್ಜಾಗಿರುವಂತದ್ದು. ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡದವರೆಗೂ ಕೂಡ ಇಲ್ಲಿ ಓಲ್ಡ್ ಮ್ಯಾನ್ ಗಳು ಸಜ್ಜಾಗಿದ್ದಾವೆ. ಸಾಕಷ್ಟು ಜನ ಈ ಒಂದು ಓಲ್ಡ್ ಮ್ಯಾನ್ಗೆ ಬಹಳಷ್ಟು ಬೇಡಿಕೆ ಇರುವಂತದ್ದು. ಯಾಕಂದ್ರೆ ಸಹಜವಾಗಿ ಒಂದ್ ಕಡೆ ಡಿಜೆ ಹಾಡು, ಅದರ ಜೊತೆಗೆ ಕುಣಿದು ಕುಪ್ಪಳಿಸುವುದರ ಜೊತೆಗೆ ಈ ಒಂದು ರಸ್ತೆಗಳಲ್ಲಿ ಓಲ್ಡ್ ಮ್ಯಾನ್ ಗಳನ್ನ ದಹಿಸುವುದರ ಮೂಲಕ ವಿಭಿನ್ನವಾಗಿ ವಿಶೇಷವಾಗಿ ಈ ಒಂದು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಈಗಾಗಲೇ ಸಜ್ಜಾಗಿರುವಂತದ್ದು. ಸದ್ಯ ಈಗ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಓಲ್ಡ್ ಮ್ಯಾನ್ ಗಳನ್ನ ರೆಡಿ ಮಾಡ್ತಾರೆ. ನಮ್ ಜೊತೆಗೆ ಇಲ್ಲಿ ಏನು ಓಲ್ಡ್ ಮ್ಯಾನ್ ರೆಡಿ ಮಾಡ್ತಾ ಇದ್ರೆ ಅವ್ರನ್ನ ಮಾತಾಡ್ತೇನೆ. ಯಾವ್ಯಾವ ರೀತಿಯಾಗಿ ಯಾವ್ಯಾವ ತರನಾದಂತಹ ಓಲ್ಡ್ ಮ್ಯಾನ್ ಗಳನ್ನ ರೆಡಿ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ. ಸರಿ, ಯಾವ ರೀತಿಯಾಗಿ ರೆಡಿ ಮಾಡ್ತೀರಿ ಕೋಣ? ಹೆಂಗೆ ವಿಶೇಷ ಏನಂದ್ರ ನ್ಯೂ ಇಯರ್ ಇರ್ತಿದ್ರಲ್ಲ, ಅದಕ್ಕ ಹಳೆ ದಿವಸ ಹೋಗಿ ಹೊಸ ದಿವಸ ಬರ್ತಿದ್ರಲ್ಲ, ಅದ್ರ ಸಂಬಂಧ ಮಾಡ್ತೀವಿ. ಏನ್ ಹೆಸರು ಕೂರ್ದು? ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ಬಾಳ ವರ್ಷ ಆಯ್ತಾ? 15 ವರ್ಷ ಆಯ್ತ್ರಿ ನಾವ್ ಮಾಡಕ್ಕೆ. ಎಲ್ಲೆಲ್ಲಿಂದ ತಗೊಂಡ್ ಹೋಗ್ತಾರೆ? ಗೋವಾ, ಬೆಳಗಾಂದಿಂದ ಜಾಸ್ತಿ ಬರ್ತಾರೆ, ಖರೆ ಗೋವಾದಿಂದನೂ ಜಾಸ್ತಿ ಬರ್ತಾರೆ. ಮೊದ್ಲೇ ಹೇಳಿರ್ತಾರ ಅಥವಾ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದು ತಗೊಂಡ್? ರೆಡಿ ಮಾಡಿ ಇಟ್ಟಿದ್ದು ತಗೊಂಡಿರ್ತಾರೆ. ಒಬ್ಬೊಬ್ಬರ ಗೋವಾದಿಂದನೂ ಆರ್ಡರ್ ಕೊಡ್ತಾರೆ. ಒಟ್ಟಾರೆ ಬೆಳಗಾವಿಯಲ್ಲಿ ಈಗ ಹೊಸ ವರ್ಷದ ಕಲರವ ಶುರುವಾಗಿರುವಂತದ್ದು. ಸದ್ಯ ಈಗ ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋಕೆ ಈ ರೀತಿ ಓಲ್ಡ್ ಮ್ಯಾನ್ ಗಳನ್ನ ದಹಿಸುವುದರ ಜೊತೆಗೆ ಅದ್ದೂರಿ ಹೊಸ ವರ್ಷಾಚರಣೆಗೆ ರೆಡಿ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ. ಹೀಗೆ ರಾಜ್ಯಾದ್ಯಂತ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆಯಾ ಜಿಲ್ಲಾಡಳಿತಗಳು ಕೂಡ ಕೆಲವೊಂದಷ್ಟು ರೂಲ್ಸ್ ಅನ್ನ ಟೈಟ್ ಮಾಡಿವೆ. ನೋಡಿ, ಮಡಿಕೇರಿಯಲ್ಲಿ ಹೊಸ ವರ್ಷಕ್ಕೆ ಕೆಲವೊಂದಷ್ಟು ಖಡಕ್ ರೂಲ್ಸ್ ಇದೆ. ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಪೊಲೀಸರು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಹೀಗೆ ಕಾರ್ಯನಿರ್ವಹಿಸಬೇಕು ಅಂತೇಳಿ. ವರ್ಷಾಚರಣೆ ವೇಳೆ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದಾರೆ. ಪ್ರವಾಸಿಗರ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ಕೊಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಮದ್ಯ ಪೂರೈಕೆ ಮಾಡಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಅದ್ರ ಜೊತೆಗೆ ಈ ಡ್ರಗ್ಸು, ಗಾಂಜಾ ಇದ್ರ ಬಗ್ಗೆ ತುಂಬಾನೇ ಗಮನ ಹರಿಸಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲಿ ಈ ಡ್ರಗ್ಸ್ ಅವ್ಯಾಹತವಾಗಿ ಸಿಗುವಂಥದ್ದು, ಗಾಂಜಾ ಸಪ್ಲೈ ಆಗುವಂಥದ್ದು, ಇಂಥದ್ದು ಪ್ರಕರಣಗಳನ್ನ ನೋಡ್ತಾನೆ ಇದ್ವಿ. ಪೊಲೀಸರು ಕೂಡ ರೇಡ್ ಮಾಡಿ ಅಂಥದ್ರ ಮೇಲೆ ಎಲ್ಲವೂ ಕೂಡ ಕ್ರಮ ತಗೊಳ್ತಾ ಇದ್ದಾರೆ. ಆದರೆ ಈ ಸೆಲೆಬ್ರೇಷನ್ ಅಂತ ಹೇಳಿ ಬಂದಾಗ ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಇರ್ತಾರೆ. ಅವರು ಕೂಡ ಇಲ್ಲಿ ಅಂಥದ್ದಕ್ಕೆಲ್ಲ ಸಪ್ಲೈ ಮಾಡುವಂಥದ್ದು, ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ಸರಬರಾಜು ಮಾಡುವಂಥದ್ದೆಲ್ಲ ಮಾಡ್ತಿರ್ತಾರೆ. ಅಂಥವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಮಡಿಕೇರಿಯ ಕೆಲವೊಂದಷ್ಟು ಪ್ರವಾಸಿ ತಾಣಗಳೇನಿದೆಯಲ್ಲ, ಅಲ್ಲಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಹೆಚ್ಚಿನ ಅನಾಹುತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಇನ್ನು ಹೊಸ ವರ್ಷಾಚರಣೆ ಚಿಕ್ಕಬಳ್ಳಾಪುರದಲ್ಲಿ ಟ್ರೆಕ್ಕಿಂಗಿಗೆ ಈಗ ನಿರ್ಬಂಧ ಹೇರಿದ್ದಾರೆ. ಸ್ಕಂದಗಿರಿ, ಕೈವಾರದ ಬೆಟ್ಟಗಳು ಇಲ್ಲೆಲ್ಲ ಕೂಡ ಚಾರಣಕ್ಕೆ ಹೋಗೋ ಹಾಗಿಲ್ಲ.
ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವಂತಹ ಗಿರೀಶ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕಳವಾರ ಗ್ರಾಮದ ಬಳಿ ಇರುವಂತಹ ಈ ಸ್ಕಂದಗಿರಿ ಏನಿದೆಯಲ್ಲ, ಸ್ಕಂದಗಿರಿ ಬೆಟ್ಟ ಜೊತೆಗೆ ಚಿಂತಾಮಣಿಯ ಕೈವಾರದ ಬೆಟ್ಟ, ಸೊ ಅಲ್ಲೂ ಕೂಡ ಟ್ರೆಕ್ಕಿಂಗ್ ಇವತ್ತು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಇವತ್ತು ಸಂಜೆ 6 ಗಂಟೆಯಿಂದ ಜನವರಿ 1 ಗಂಟೆ ಬೆಳಿಗ್ಗೆ 7 ಗಂಟೆವರೆಗೂ ಕೂಡ 1ನೇ ತಾರೀಕು ಬೆಳಿಗ್ಗೆ 7 ಗಂಟೆವರೆಗೂ ಯಾರು ಟ್ರೆಕ್ಕಿಂಗಿಗೆ ಹೋಗೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಒಂದಷ್ಟು ಜನ ಇರ್ತಾರೆ, ಟ್ರೆಕ್ಕಿಂಗ್ ಮಾಡಬೇಕು, ಈ ಹೊಸ ವರ್ಷಾಚರಣೆಯನ್ನು ನಾವು ಅಲ್ಲಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇರ್ತಾರೆ. ಬಟ್ ಅವ್ರಿಗೆಲ್ರಿಗೂ ಕೂಡ ನಿರಾಸೆ, ಯಾಕಂದರೆ ಬ್ರೇಕ್ ಹಾಕಿದ್ದಾರೆ. ಯಾಕೆ ಅಂದರೆ ನಿಮ್ಮ ಒಂದು ಸೇಫ್ಟಿ ದೃಷ್ಟಿಯಿಂದನೇ ಮಾಡಿರೋದು. ಸೊ ಚಿಕ್ಕಬಳ್ಳಾಪುರ SP ಅವರು ಕೂಡ ಮಾತಾಡಿದ್ದಾರೆ, DFO ಗಿರೀಶ್ ಅವರು ಕೂಡ ಮಾತಾಡಿದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತಾರೆ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಮುಖ್ಯವಾದ ಟ್ರೆಕ್ಕಿಂಗ್ ಪಾತ್ಸ್ ಇದ್ದಾವೆ, ಸ್ಕಂದಗಿರಿ ಮತ್ತು ಕೈವಾರ. ಈ 31 ಹೊಸ ವರ್ಷ ಆಚರಣೆ ಅಂಗವಾಗಿ ಇಲ್ಲಿ ಯಾವುದೇ ರೀತಿ ಟ್ರೆಕ್ಕಿಂಗ್ ಮಾಡದೇ ಇರೋ ರೀತಿ ನಾವು ನಿರ್ಬಂಧ ವಿಧಿಸಿದ್ದೀವಿ. 31ನೇ ತಾರೀಕು ಯಾವುದೇ ಟ್ರೆಕ್ಕಿಂಗ್ ಬುಕ್ಕಿಂಗ್ ಆಗಿಲ್ಲ ಮತ್ತು ಟ್ರೆಕ್ಕಿಂಗ್ ಕೂಡ ಅಲೌಡ್ ಇರಲ್ಲ. ಮತ್ತು ಇಲ್ಲಿ ಸ್ಕಂದಗಿರಿ, ಕೈವಾರ ಮತ್ತು ಅವಲ್ಬೆಟ್ಟ 3 ಪ್ರಸಿದ್ಧವಾದ ಸ್ಥಳಗಳಿದ್ದಾವೆ. ಈ 3 ಕಡೆನೂ ಸಹ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿನ ನಿಯೋಜಿಸಿ ಯಾರೂ ಸಹ ಎಂಟ್ರ್ ಆಗದೇ ಇರೋ ರೀತಿ ಮತ್ತು ಹೊಸ ವರ್ಷ ಆಚರಣೆ ಅಲ್ಲೆಲ್ಲೂ ನಡೆದೇ ಇರೋ ರೀತಿ ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ. ಸುಮಾರು ಜನ ಮತ್ತು ಟ್ರೆಕ್ಕಿಂಗ್ ವಗೇರೆ ಕೂಡ ಬರ್ತಾರೆ. ಸ್ಕಂದಗಿರಿ, ಅವಲ್ಬೆಟ್ಟ ಮತ್ತು ಕೈವಾರ ಬೆಟ್ಟ ಟ್ರೆಕ್ಕಿಂಗಿಗೆ ಕೂಡ ಬರ್ತಾರೆ. ಸೊ ಮಾನ್ಯ DC ಸರ್ದು ಆದೇಶ ಆದಮೇಲೆ ನಂದಿ ಹಿಲ್ಸಲ್ಲಿ ಎಂಟ್ರಿ ಮಧ್ಯಾಹ್ನ 7 ಗಂಟೆಯಿಂದ 1ನೇ ತಾರೀಕು 1 ಜನವರಿ ಬೆಳಿಗ್ಗೆ 10 ಗಂಟೆ ತನಕ ಪಬ್ಲಿಕ್ದು ಎಂಟ್ರಿ ಬ್ಯಾನ್ ಮಾಡಿದ್ದೀವಿ. ಅಲ್ಲಿ ಜೊತೆಗೆ ನಾವು ಸ್ಕಂದಗಿರಿ ಬೆಟ್ಟ, ಕೈವಾರ ಬೆಟ್ಟ, ಅವಲ್ಬೆಟ್ಟ ಅಲ್ಲಿ ಕೂಡ ಟ್ರೆಕ್ಕಿಂಗ್ ಬ್ಯಾನ್ ಆಗಿದೆ. ಆ ಮಾಹಿತಿ ನಾನು DFO ಚಿಕ್ಕಬಳ್ಳಾಪುರ, DCF ಚಿಕ್ಕಬಳ್ಳಾಪುರ ಗಿರೀಶ್ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿ ಆ ಟ್ರೆಕ್ಕಿಂಗ್ ಕೂಡ ಬ್ಯಾನ್ ಆಗಿದೆ. ಅದು ಕೂಡ ನಾನು ತಮ್ಮೆಲ್ಲರ ಜೊತೆ ಈಗ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ. ಶಿವಗಂಗೆ ಹಾಗೆ ಸಿದ್ದರಬೆಟ್ಟ ಇಲ್ಲೂ ಕೂಡ ಈಗ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಅಂದರೆ ಈ ಒಂದು ದಿನ ಮಾತ್ರ, ಇವತ್ತು ಸಂಜೆಯಿಂದ ನಾಳೆ ಬೆಳಿಗ್ಗೆವರೆಗೂ ಸಂಜೆಯಿಂದಲೇ ನಿರ್ಬಂಧ ಇರುತ್ತೆ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಈಗಾಗಲೇ ತನ್ನ ಆದೇಶದಲ್ಲಿ ಹೇಳಿದೆ. ಸಂಜೆ 6 ಗಂಟೆಯಿಂದ ಜನವರಿ 2ನೇ ತಾರೀಕು ತನಕನೂ, ಅಂದರೆ 1ನೇ ತಾರೀಕಲ್ಲ, ಇಲ್ಲಿ 2ನೇ ತಾರೀಕುವರೆಗೂ 2 ದಿನಾನೂ ಕೂಡ 6 ಗಂಟೆವರೆಗೂ ಬೆಳಿಗ್ಗೆ ನಿರ್ಬಂಧವನ್ನು ವಿಧಿಸಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪ್ರವಾಸಿಗರು, ಭಕ್ತಾದಿಗಳು ಯಾರೂ ಕೂಡ ಇಲ್ಲಿಗೆ ಬರಬೇಡಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಈ ಒಂದು ಸೂಚನೆಯನ್ನು ಈಗಾಗಲೇ ರವಾನಿಸಿದೆ. ಯಾರು ಕೂಡ ಅನವಶ್ಯಕವಾಗಿ ಇಲ್ಲಿಗೆ ಬಂದು ಮತ್ತೆ ಸುಮ್ಮನೆ ನಿರಾಸೆಗೊಳ್ಳೋದು ಬೇಡ. ಸೊ ಹಾಗಾಗಿ ಈಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಸಂಜೆಯಿಂದಲೇ ಅಲ್ಲಿ ಯಾರೂ ಕೂಡ ಬರೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ವಿಶೇಷವಾದಂತಹ ಒಂದು ಬಂದೋಬಸ್ತನ್ನು ಕೂಡ ಈಗ ಅಲ್ಲಿ ಮಾಡಿಕೊಂಡಿದ್ದಾರೆ. ಸೊ ಹೀಗೆ ಪ್ರಮುಖ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಈಗ ಬಂದಾಗಿರುತ್ತೆ. ಜೊತೆಗೆ ಈಗ ಹೊಸ ವರ್ಷದ ಸ್ವಾಗತಕ್ಕೆ ದಾವಣಗೆರೆ ಕೂಡ ಸಜ್ಜಾಗ್ತಾ ಇದೆ. ಕಾನೂನು ಉಲ್ಲಂಘನೆ ಮಾಡಿದವರಿಗೆ SP ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಉಲ್ಲಂಘನೆ ಮಾಡ್ತಾರೋ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತ. ಹೊಸ ವರ್ಷಾಚರಣೆಗೆ ಮಧ್ಯರಾತ್ರಿ 1 ಗಂಟೆವರೆಗೆ ಅವಕಾಶ ಇರುತ್ತೆ. ಹಾಗೆ ಕಾರ್ಯಕ್ರಮ ಯಾರ್ಯಾರು ಆಯೋಜನೆ ಮಾಡ್ತಾರೋ ಅವ್ರು ಕಡ್ಡಾಯವಾಗಿ CCTV ಇದೆಲ್ಲವನ್ನೂ ಕೂಡ ಹಾಕಿರಬೇಕು. ಯಾರು ಅನುಚಿತ ವರ್ತನೆ ಮಾಡ್ತಾರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂಥೇಳಿ ಸಾಮಾಜಿಕ ಜಾಲತಾಣಗಳ ಮೇಲೆ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ. ಹೊಸ ವರ್ಷದ ಸಂಬಂಧಪಟ್ಟಂತೆ ಈಗಾಗಲೇ ನಾವೆಲ್ಲ ರೀತಿಯ ಬಂದೋಬಸ್ತಿಗೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಲ್ಲದೆ ನಮ್ಮ ಈಗಾಗಲೇ ಸುಮಾರು 10 ದಿನಗಳಿಂದ ನಮ್ಮ ಜಿಲ್ಲೆಯಾದ್ಯಂತ ಹೆಚ್ಚು IMV ಮೋಟಾರು ಕಾಯ್ದೆಯಡಿ ಪ್ರಕರಣಗಳನ್ನು ದಾಖಲು ಮಾಡುವಂಥದ್ದು ಅಥವಾ NDPS ಕನ್ಸಂಪ್ಷನ್ ಯಾರು ಮಾಡ್ತಾ ಇದ್ದಾರೆ ಅಥವಾ ಪೊಸಿಷನ್ ಏನಾದರೂ ಇದೆಯಾ ಅದರ ಸಂಬಂಧ ಪ್ರಕರಣ ಮಾಡ್ತಾ ಇದ್ದೇವೆ. ಅದಲ್ಲದೆ ಎಲ್ಲ ಕಡೆ ಈಗ ನೈಟ್ ಅಲ್ಲಿ ನಾವು ಇದು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸನ್ನು ಕೂಡ ಮಾಡ್ತಾ ಇದ್ದೇವೆ ಈ ಹೊಸ ವರ್ಷಾಚರಣೆಯ ಸಂದರ್ಭ ಬರೋಕ್ಕಿಂತ ಮುಂಚೆ. ಅದಲ್ಲದೆ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದೇವೆ. ಆ ದಿವಸ ನೈಟಲ್ಲಿ ಎಲ್ಲೆಲ್ಲಿ ಪಿಕೆಟಿಂಗ್ ಪಾಯಿಂಟ್ಸ್ ಬೇಕು ಹಾಕೊಳ್ತಾರೆ. ನೈಟ್ ಪೂರ್ತಿ ರೌಂಡ್ಸಲ್ಲಿ ಕೂಡ ಇರ್ತಾರೆ. ಅದಲ್ಲದೆ ಯಾರು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ವಾಹನ ಚಲಾವಣೆ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂಥದ್ದು, ಅಥವಾ ಯಾರು ಕೂಡ ಹೆಚ್ಚಾಗಿ ಸ್ಪೀಡಾಗಿ ಹೋಗಿ ತಮ್ಮ ಪ್ರಾಣಕ್ಕೆ ಅಪಾಯವನ್ನು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಗಿರ್ಬೋದು. ಟ್ರಿಬಲ್ ರೈಡ್ ಮಾಡ್ಕೊಂಡು ಹೋಗುವಂಥದ್ದು, ವೀಲಿಂಗ್ ಮಾಡ್ಕೊಂಡು ಹೋಗುವಂಥದ್ದು, ಇದೆಲ್ಲದರ ಮೇಲೆ ನಿಗಾ ವಹಿಸಿದ್ದೇವೆ. ಅದಲ್ಲದೆ ನೈಟು ಕುಡಿದು ಅಸಭ್ಯವಾಗಿ ವರ್ತಿಸೋದು, ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಟೀಸಿಂಗ್ ಮಾಡುವಂಥದ್ದಾಗಿರ್ಬೋದು, ಬೇರೆ ಯಾವುದೇ ರೀತಿಯಾದ ಕ್ರಮಗಳಿದ್ದರೂ ಅದರ ಮೇಲೆ ಕೂಡ ನಾವು ನಿಗಾ ವಹಿಸಿದ್ದೇವೆ. ಈಗಾಗಲೇ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಅರಿವನ್ನು ಕೂಡ ಮಾಡಿಸಿದ್ದೇವೆ. ಯಾವುದೇ ರೀತಿಯ ಸಂಭ್ರಮಾಚರಣೆ ಅವರಿಗೆ ಸಂಭ್ರಮಾಚರಣೆ ಆಗಿ ಅಷ್ಟೇ ಇರಬೇಕು. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದು ಯಾವುದೇ ರೀತಿಯಿಂದಾಗಲಿ ಆಗಬಾರ್ದು. ಆ ಥರದ್ದೇನಾದರೆ ಆಗಲಿ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅನ್ನೋವಂಥ
ಹಾಗೆ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲೂ ಕೂಡ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. 1600ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆಗೊಳಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯಾಗಿದೆ. ಈ ವೀಲಿಂಗ್ ಮಾಡೋದು, ರ್ಯಾಶ್ ಡ್ರೈವಿಂಗ್ ಮಾಡೋದು, ಈ ಡ್ರ್ಯಾಗ್ ರೇಸ್ ಮಾಡೋದು, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ. ಯಾರಾದರೂ ಮಾಡಿದ್ರೆ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೊತೆಗೆ ನೋಡಿ, ಅಲ್ಲಲ್ಲಿ ವಾಹನ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ಈ ಥರದ ಒಂದು ನಿಷೇಧಿತ ವಸ್ತುಗಳನ್ನೇನಾದರೂ ಸರಬರಾಜು ಮಾಡ್ತಾ ಇದ್ದಾರಾ, ತೊಗೊಂಡು ಬರ್ತಾ ಇದ್ದಾರಾ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಒಂದಷ್ಟು ಬಂದೋಬಸ್ತನ್ನು ಈಗ ಪೊಲೀಸರು ಕೈಗೊಂಡಿದ್ದಾರೆ. ಹಾಗೆ ಕುಡಿದು ವಾಹನ ಓಡಿಸೋರ ವಿರುದ್ಧ ಖಂಡಿತವಾಗ್ಲೂ ಕೇಸ್ ಆಗುತ್ತೆ. ಶಾಂತಿಯುತವಾಗಿ ಹೊಸ ವರ್ಷಾಚರಣೆಯನ್ನು ಮಾಡಿ ಅನ್ನುವಂಥದ್ರ ಬಗ್ಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಇದೆ. ಅಂಜನಾದ್ರಿ, ಆನೆಗೊಂದಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಈಗ ಕೈಗೊಳ್ಳಲಾಗಿದೆ. ಪ್ರವಾಸಿ ತಾಣಗಳ ಸಂಪರ್ಕ ರಸ್ತೆಗಳಲ್ಲೂ ಕೂಡ ಭದ್ರತೆಯನ್ನು ಇವತ್ತು ಹೆಚ್ಚಿಸಿದ್ದಾರೆ. ಪ್ರಮುಖ ಚೆಕ್ ಪೋಸ್ಟ್ಗಳು ಅಲ್ಲೆಲ್ಲವೂ ಕೂಡ ಕೆಲವೊಂದಷ್ಟು ಇವರೇ ಚೆಕ್ ಪೋಸ್ಟ್ಗಳನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ರೆಸಾರ್ಟ್ ಮಾಲೀಕರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಈಗ ಕೈಗೊಂಡಿದ್ದಾರೆ. ಹೀಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲೆಲ್ಲಿ ಸಂಭ್ರಮಾಚರಣೆ ಜೋರಾಗಿರುತ್ತೆ ಅಲ್ಲೆಲ್ಲ ಭಾಗಗಳಲ್ಲೂ ಕೂಡ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಅಲ್ಲಲ್ಲಿ CC ಕ್ಯಾಮ್ರಾ ಕಣ್ಗಾವಲಿರುತ್ತೆ. ಜೊತೆಗೆ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಕೆಟ್ಟದಾಗಿ ಯಾರು ವರ್ತಿಸಬೇಡಿ, ಅಂಥವರಿಗೆ ಶಿಕ್ಷೆ ಆಗತ್ತೆ, ಕಾನೂನು ರೀತಿಯ ಕ್ರಮಗಳಾಗತ್ತೆ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಮಧ್ಯಾಹ್ನದ ನಂತರವೇ ಎಲ್ಲರೂ ಕೂಡ ಅಸೆಂಬಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂಜೆ ರಾತ್ರಿ 1 ಗಂಟೆವರೆಗೂ ಕೂಡ ಕುಣಿದು ಕುಪ್ಪಳಿಸ್ತಾರೆ. ಸೊ 1 ಗಂಟೆವರೆಗೂ ಕೂಡ ಪರ್ಮಿಷನ್ ಇದೆ. ಯಾರು ಅದನ್ನು ಮೀರಿ ವರ್ತಿಸಬೇಡಿ ಅಂತ ಮನವಿ ಮಾಡಿದ್ದಾರೆ. ಸೊ ಅಲ್ಲಲ್ಲಿ ರೆಸಾರ್ಟ್ ಮಾಲೀಕರಿಗೂ ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಈ ನಿಷೇಧಿತ ವಸ್ತುಗಳನ್ನು ಯಾವುದು ಕೂಡ ತರೋದು, ಅಲ್ಲಿ ಬಳಕೆ ಮಾಡೋದು, ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಅಂತ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.